ಸುಮಾರು 30 ವರ್ಷಗಳು ಹೆಚ್ಚು ಕಾಲದ ಸಂಬಂಧ KR ನಗರದ್ದು. ಈ ಕ್ಷೇತ್ರದ ಜನರು ತುಂಬ ಅಭಿಮಾನದಿಂದ ನಮ್ಮನ್ನೆಲ್ಲ ಕಾಣ್ತಾ ಇದ್ರು. ಆ ನಂತರ ರಾಜಕೀಯ ಬದಲಾವಣೆ ಆಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ರಾಜಕೀಯ ಬದಲಾವಣೆ ಆಯಿತು. ಈಗ ನಮ್ಮ ರವಿಶಂಕರ್ ಅವರು ತಮ್ಮೆಲ್ಲರ ಆಶೀರ್ವಾದದಿಂದ ಹೆಚ್ಚು ಬಹುಮತದಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈ ಒಂದು ಅಭಿಮಾನದ ಕೊಡುಗೆಯಾಗಿ ಈ ಒಂದು ಸಾಲಿಗ್ರಾಮವನ್ನು ತಾಲೂಕು ಕೇಂದ್ರವಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡುವಲ್ಲಿ ದೊಡ್ಡಸ್ವಾಮಿ ಗೌಡರು ಮತ್ತು ರವಿಶಂಕರ್ ಅವರು ಪ್ರಮುಖವಾದಂಥ ಕಾಣಿಕೆಯನ್ನು ನೀಡಿದ್ದಾರೆ. ಚುಂಚನಕಟ್ಟೆ ಅಂದರೆ ಭತ್ತದ ಕಣಜ, ಕಬ್ಬು ಬೆಳೆಯುವ ಪ್ರಮುಖ ಕೇಂದ್ರ ಮತ್ತು ದನಗಳ ದೊಡ್ಡ ಜಾತ್ರೆ ಇದು. ಎಲ್ಲ ರೈತರು, ಕಾರ್ಮಿಕರು, ಕೃಷಿಯೇ ಬೆನ್ನೆಲುಬು ಈ ಪ್ರದೇಶದಲ್ಲಿ. ಇದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ್ಯಾವಾಗ ಶ್ರೀರಾಮ ಸಕ್ಕರೆ ಕಾರ್ಖಾನೆ ನಡೆಸಲಿದೆ ಅವಾಗಲೆಲ್ಲ ಬಂದವರು ಸರ್ಕಾರದ ಮೇಲೆ ಒತ್ತಡ ಆಗ್ತಿತ್ತು. ಸಕ್ಕರೆ ಅರಿಬೇಕು, ಕಬ್ಬು ಅರಿಬೇಕು, ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿ ದೊಡ್ಡಸ್ವಾಮಿಗವರು, ರವಿಶಂಕರು, ಇಲ್ಲಿಯ ಮುಖಂಡರೆಲ್ಲ ಬಂದು ಒತ್ತಾಯ ಮಾಡಿದ್ರು. ಅಂತಿಮವಾಗಿ ಇದನ್ನು ಮಾಡರ್ನೈಸೇಷನ್ ಮಾಡಿ, ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಿ, ಈ ರೈತರಿಗೆ ಆರ್ಥಿಕವಾಗಿ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಖಾಸಗಿಯವರು ವಹಿಸ್ಕೊಂಡು ಸಕ್ಕರೆ ಕಬ್ಬನ್ನು ಅರಿತಕ್ಕಂಥ ಒಂದು ರೈತರ ಪರವಾದಂಥ ನಿಲುವನ್ನು ಕೈಗೊಂಡು ಅದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಉದ್ದೇಶ, ರವಿಶಂಕರು, ದೊಡ್ಡಸ್ವಾಮಿ ಗೌಡರು, ನಮ್ಮ ಎಲ್ಲ ಮುಖಂಡರ ಆಶೆ ಆಗಿದೆ. ಇದರಿಂದ ಹೆಚ್ಚು ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಯತ್ನ. ಬಂಧುಗಳೇ, ಇದೊಂದು ಜಲಪಾತ. 60 ಅಡಿ ಎತ್ತರದಿಂದ ಪ್ರವಾಹ ಬಂದಾಗ ಎತ್ತರದಿಂದ ನೀರು ಧುಮುಕಿ ಬರ್ತಕ್ಕಂಥದ್ದನ್ನು ನೋಡೋಕ್ಕೆ ಒಂದು ರಮಣೀಯವಾದಂಥ ಸನ್ನಿವೇಶ ಅದು. ಅದನ್ನು ಪ್ರವಾಸೋದ್ಯಮವಾಗಿ ಪರಿವರ್ತಿಸಿ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಚಾಕಚಕ್ಯವಾಗಿ ಇಲ್ಲೆಲ್ಲ ಅಳವಡಿಸಿ ಜನರಿಗೆ ಮನರಂಜನೆಯನ್ನು ಮತ್ತು ಪ್ರವಾಸೋದ್ಯಮವನ್ನು ಆಕರ್ಷಿಸಿ ಸಾಂಸ್ಕೃತಿಕವಾಗಿ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಈ ಒಂದು ಮಹೋತ್ಸವದ ಮೂಲ ಉದ್ದೇಶ ಮತ್ತು ಗುರಿ. ಇದು ಧಾರ್ಮಿಕವಾದಂಥ ಕೇಂದ್ರ. ರಾಮ, ಕೃಷ್ಣ, ಸೀತೆ, ಆಂಜನೇಯ ನಾವು ನೋಡಿಲ್ಲ, ಆದರೆ ರಾಮಾಯಣದಲ್ಲಿ ಕಥೆಯನ್ನು ಬರೆದಿದ್ದಾರೆ, ಎಳೆದಿದ್ದಾರೆ. ಸೊ ಅಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ಇದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಅಂಥ ಒಂದು ಪವಿತ್ರ ಕ್ಷೇತ್ರ, ಪ್ರವಾಸೋದ್ಯಮ ಕ್ಷೇತ್ರ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ಕ್ಷೇತ್ರ. ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಂಸ್ಕೃತಿ ಅಂದರೆ ಏನು? ಜನರ ಜೀವನ, ಅವರ ನಡೆನುಡಿ, ಆಚಾರ ವಿಚಾರಗಳು, ಜೀವನದ ಮೌಲ್ಯಗಳು, ಅವರ ಉಡುಗೆ ತೊಡುಗೆ, ಅವರ ಆಹಾರ ಪದಾರ್ಥಗಳು, ಇವೆಲ್ಲವೂ ನಮ್ಮ ಸಾಂಸ್ಕೃತಿಕ ಚಟುವಟಿಕೆ ವ್ಯಾಪ್ತಿಗೆ ಬರತಕ್ಕಂಥದ್ದು. ಇದನ್ನೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಜೀವನ, ಸನ್ನಡತೆಯ ಜೀವನ ಅಂತೇಳಿ ಕರಿತೇವೆ. ಅದನ್ನು ಉತ್ತೇಜಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತದ ಚರಿತ್ರೆಯ ಮೂಲ ಉದ್ದೇಶ ಮತ್ತು ಗುರಿ. ಈ ಚರಿತ್ರೆ ಮತ್ತು ಪರಂಪರೆ ಆಳಾಗ್ಯದಲ್ಲಿ ನೋಡಿಕೊಳ್ಳಿಕ್ಕೆ ಇಂಥ ಆಚರಣೆಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು. ಈ ಆಚರಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ 2016ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. ಈಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ನಿಂತೋಗಿದ್ದ ಜಾತ್ರೆಯನ್ನು ಪುನಃ ಪ್ರಾರಂಭ ಮಾಡಿದ್ದಾರೆ ರವಿಶಂಕರ್ ಅವರು. ಅಲ್ಲೇನಪ್ಪ, ಪುನಃ ಪ್ರಾರಂಭ ಮಾಡಿದ್ದಾರೆ. ರವಿಶಂಕರ್ ಅವರು ಒಬ್ಬ ಕ್ರಿಯಾತ್ಮಕವಾದಂಥ ಒಬ್ಬ ಯುವ ನಾಯಕ. ಕನಸಿದೆ ಅವ್ರಿಗೆ. KR ನಗರನ, ಸಾಲಿಗ್ರಾಮ ತಾಲೂಕನ್ನು, ಚುಂಚನಕಟ್ಟೆಯನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು, ಮಾದರಿ ತಾಲೂಕುಗಳನ್ನಾಗಿ ಪರಿವರ್ತಿಸಬೇಕು, ಸರ್ಕಾರದ ಹೆಚ್ಚು ಯೋಜನೆಗಳು ತಂದು ನಮ್ಮ ಜನರಿಗೆ ಉತ್ತಮ ನಾಗರಿಕ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ